ಅತಿ ಚಳಿಗಾಲದಲ್ಲಿ ಮೂವರಲ್ಲಿ ಒಬ್ಬರು ಶೀತ, ಕೆಮ್ಮು, ಜ್ವರದಿಂದ ಬಳಲುತ್ತಾರೆ. ಆದರೆ ಕೆಲವರಿಗೆ ಏನೂ ಆಗುವುದೇ ಇಲ್ಲ. ಅವರ ರಹಸ್ಯ ಔಷಧಿ ಇಲ್ಲ. ಅದು ಈಗಲೇ ನಿಮ್ಮ ಅಡಿಗೆ ಮನೆಯಲ್ಲಿದೆ. ಕೊನೆಯವರೆಗೂ ನೋಡಿ. ಏಕೆಂದರೆ 4ನೇ ಟಿಪ್ ಅನ್ನು ಹೆಚ್ಚಿನವರು ಸಂಪೂರ್ಣವಾಗಿ ರಕ್ಷಿಸುತ್ತಾರೆ. ಚಳಿಗಾಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಗೊತ್ತಾಗದಂತೆ ದುರ್ಬಲಗೊಳಿಸುತ್ತದೆ. ದೇಹ ಬೆಚ್ಚಗಿಡಲು ಶಕ್ತಿ ಖರ್ಚು ಮಾಡುತ್ತದೆ. ರೋಗಗಳ ವಿರುದ್ಧ ಹೋರಾಡಲು ಕಡಿಮೆ ಶಕ್ತಿ ಉಳಿಯುತ್ತದೆ. ಆದರೆ ಪ್ರಕೃತಿ ಈಗಲೇ ಪರಿಹಾರ ಕೊಟ್ಟಿದೆ ಎಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ 5 ಚಳಿಗಾಲದ ಆಹಾರಗಳನ್ನು ತೋರಿಸುತ್ತೇನೆ ಮತ್ತು ಅವುಗಳ ಪ್ರಯೋಜನವನ್ನೇ ರದ್ದುಗೊಳಿಸುವ ಒಂದು ತಪ್ಪನ್ನು ಹೇಳುತ್ತೇನೆ. ಶುಂಠಿ ಬೆಲ್ಲದ ಚಹಾ. ಬೆಳಗ್ಗೆ ಸಾಮಾನ್ಯ ಚಹಾದ ಬದಲು ಶುಂಠಿ ಬೆಲ್ಲದ ಚಹಾದಿಂದ ಶುರು ಮಾಡಿ. ಶುಂಠಿ ಉರಿಯೂತ ಕಡಿಮೆ ಮಾಡಿ ಶ್ವಾಸಕೋಶ ಸ್ವಚ್ಛಗೊಳಿಸುತ್ತದೆ. ಬೆಲ್ಲ ಕಬ್ಬಿನಾಂಶ ಹೆಚ್ಚಿಸುತ್ತದೆ. ಹೆಚ್ಚಿನವರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಸಕ್ಕರೆ ಅಂಶ ಹೆಚ್ಚಾಗಬಹುದು. ಅದಕ್ಕೆ ಒಂದು ಸಣ್ಣ ತುಂಡು ಸಾಕು. ಎರಡನೆಯದಾಗಿ ಮಲಗುವ ಮುನ್ನ ಅರಿಶಿಣದ ಹಾಲು. ಅರಿಶಿಣದ ಹಾಲು ಕೇವಲ ಅಜ್ಜಿಯ ಮನೆ ಮದ್ದಲ್ಲ, ಇದಕ್ಕೆ ವೈಜ್ಞಾನಿಕ ಆಧಾರವಿದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ನೀವು ನಿದ್ರಿಸುತ್ತಿರುವಾಗಲೇ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ. ಆದರೆ ಇಲ್ಲಿಂದ ತಿರುವು. ದೇಹ ಕರ್ಕ್ಯುಮಿನ್ ಅನ್ನು ಸುಲಭವಾಗಿ ಹೀರಿಕೊಳ್ಳುವುದಿಲ್ಲ. ಒಂದು ಚಿಟಿಕೆ ಕರಿಮೆಣಸು ಸೇರಿಸಿದರೆ ಹೀರಿಕೊಳ್ಳುವಿಕೆ ಗಣನೀಯವಾಗಿ ಹೆಚ್ಚುತ್ತದೆ. ಈ ಹೆಜ್ಜೆ ಬಿಟ್ಟರೆ ಅರ್ಧ ಪ್ರಯೋಜನ ವ್ಯರ್ಥ. ಮೂರನೇದಾಗಿ ನೆಲ್ಲಿಕಾಯಿ. ಇದು ವಿಟಮಿನ್ ಸಿ ಪವರ್ ಹೌಸ್. ಒಂದು ನೆಲ್ಲಿಕಾಯಲ್ಲಿ ಒಂದು ಇಡೀ ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿ ಇದೆ. ಇದು ರೋಗ ನಿರೋಧಕ ಕೋಶಗಳನ್ನು ಬಲಪಡಿಸುತ್ತದೆ. ಚಳಿಗಾಲದ ಒಣ ಗಾಳಿಯಲ್ಲೂ ಚರ್ಮ ಹೊಳಪಾಗಿಡುತ್ತದೆ. ಹೆಚ್ಚಿನವರು ಇದನ್ನು ಹಸಿಯಾಗಿ ತಿಂದು ನಿಲ್ಲಿಸುತ್ತಾರೆ. ಆದರೆ ನೆಲ್ಲಿಕಾಯಿ ತುಂಡುಗಳು ಸ್ವಲ್ಪ ಉಪ್ಪಿನೊಂದಿಗೆ ಬಿಸಿಲಿನಲ್ಲಿ ಒಣಗಿಸಿದರೆ ಇಡೀ ಚಳಿಗಾಲದಲ್ಲಿ ಒಯ್ಯಬಹುದಾದ ಸ್ನಾಕ್ ಆಗುತ್ತದೆ ಮತ್ತು ಬಹುತೇಕ ಎಲ್ಲ ಪೋಷಕಾಂಶಗಳನ್ನು ಉಳಿಯುತ್ತವೆ. 4ನೇದಾಗಿ ಎಳ್ಳು ಮತ್ತು ಬೀಜಗಳು. ಇದೇ ನಾನು ಮೊದಲೇ ಹೇಳಿದ ಟಿಪ್. ಎಳ್ಳು ಆರೋಗ್ಯಕರ ಕೊಬ್ಬಿನದಿಂದ ತುಂಬಿದ ಆಹಾರ. ದೇಹದ ಉಷ್ಣತೆಗೆ ಹೆಚ್ಚನ್ನು ಮಾಡುತ್ತದೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. 1 ಚಮಚ ಎಳ್ಳನ್ನು ಬೆಲ್ಲದೊಂದಿಗೆ ಬೆರೆಸಿ ಸರಳ ಚಳಿಗಾಲದ ಲಡ್ಡು ಮಾಡಿ. ಇದು ಹರಳೆ ತಿನ್ನಿಸಿದರೂ ತುಂಬಾ ಪರಿಣಾಮಕಾರಿ. 5ನೇದಾಗಿ ಸೊಪ್ಪುಗಳು ಮತ್ತು ಬೆಳ್ಳುಳ್ಳಿ. ಮೆಂತ್ಯ ಮತ್ತು ಪಾಲಕ್ನಂತಹ ಚಳಿಗಾಲದ ಸೊಪ್ಪುಗಳಲ್ಲಿ ಕಬ್ಬಿನಾಂಶ ಮತ್ತು ಫೋಲೇಟ್ ಹೇರಳವಾಗಿದೆ. ದಿನನಿತ್ಯ ಅಡುಗೆಗೆ ಬೆಳ್ಳುಳ್ಳಿ ಸೇರಿಸಿ. ಇದರಲ್ಲಿ ಅಲಸಿನ್ ಎಂಬ ಸಹಜ ಬ್ಯಾಕ್ಟೀರಿಯಾ ವಿರೋಧಿ ಗುಣವಿರುವ ಅಂಶವಿದೆ. ಇನ್ನೊಂದು ಕುತೂಹಲಕಾರಿ ವಿಷಯ, ಬೆಳ್ಳುಳ್ಳಿಯನ್ನು ಹೆಚ್ಚು ಹೊತ್ತು ಬೇಯಿಸಿದರೆ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಜಜ್ಜಿ 10 ನಿಮಿಷ ಹಾಗೆಯೇ ಇಟ್ಟು ನಂತರ ಬೇಯಿಸಿ. ಇದರಿಂದ ಅಲಸಿನ್ ಪುನಃ ಸಕ್ರಿಯವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ಏನು ತಿನ್ನುತ್ತೀರಿ ಎಂಬುದು ಮಾತ್ರವಲ್ಲ, ಹೇಗೆ ತಿನ್ನುತ್ತೀರಿ ಎಂಬುದು ಮುಖ್ಯ. ಕರಿಮೆಣಸಿನೊಂದಿಗೆ ಅರಿಶಿಣ, ಜಜ್ಜಿ ಇಟ್ಟ ಬೆಳ್ಳುಳ್ಳಿ, ಮಿತವಾದ ಬೆಲ್ಲ. ಈ ಸಣ್ಣ ವಿವರಗಳೇ ಸಹಾಯ ಮಾಡಬೇಕಿತ್ತು ಎಂಬ ಆಹಾರ ಮತ್ತು ನಿಜವಾಗಿ ಸಹಾಯ ಮಾಡುವ ಆಹಾರದ ನಡುವಿನ ವ್ಯತ್ಯಾಸ. ಈ ವಿಡಿಯೋ ಸಹಾಯಕವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಸರಳ ಆರೋಗ್ಯ ಸಲಹೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಅಲ್ಲಿ ಹೇಳಿ ಈ ಆಹಾರಗಳಲ್ಲಿ ಯಾವುದನ್ನು ನೀವು ಈಗಾಗಲೇ ತಿನ್ನುತ್ತೀರಿ, ಈ ಚಳಿಗಾಲದಲ್ಲಿ ಯಾವುದನ್ನು ಪ್ರಯತ್ನಿಸುತ್ತೀರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.